ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಡೇ ಅದ. ಡೈಲಿ ನೀವು ಏನಾದರೂ ಒಂದು ವಿಡಿಯೋ ಬರ್ಲಿಕ್ಕತ್ತಂದ್ರೆ ಫಸ್ಟ್ ಡೈಲಾಗ್ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಅಂತಂದು ಇರ್ತದೆ. ಇವತ್ತು ಖರೇನೆ ಸ್ಪೆಷಲ್ ಡೇನೇ ಅದ ರೀ. ಗುರು ರಾಘವೇಂದ್ರರು ಈ ದಿನ ಮಠಾಧಿಪತಿಯಾಗಿ ಪಟ್ಟಾಭಿಷೇಕ ಕೈಗೊಂಡು 405 ವರ್ಷಗಳಾಯ್ತು ನೋಡ್ರಿ. ರಾಯರ ಹುಟ್ಟು ಹೆಸರು ವೆಂಕಟನಾಥಾಚಾರ್ಯ. ಅವರ ಗುರುಗಳೇ ಆಗಿನ ಮಠಾಧಿಪತಿಯಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರು ಅವರಿಗಂತೂ ವೆಂಕಟನಾಥ ಬಹು ಮೆಚ್ಚಿನ ಶಿಷ್ಯರಾಗಿದ್ದ. ತಮ್ಮ ವೇದಾಂತ ಸಾಮ್ರಾಜ್ಯಕ್ಕೆ ಮುಂದಿನ ಪೀಠಾಧಿಪತಿಯಾಗಿ ಅವರನ್ನೇ ನೇಮಿಸಬೇಕೆಂಬ ಭಗವಂತನಲ್ಲಿ ಪ್ರೇರಣೆಯಾಗಿ ಈ ವಿಷಯ ರಾಯರಿಗೆ ತಿಳಿಸಿದಾಗ ರಾಯರಿಗೋ ಪರಮಾನಂದ ಒಂದು ಕಡೆಯಾದರೆ, ಇತ್ತ ಸಣ್ಣ ವಯಸ್ಸಿನ ಪತ್ನಿ ಪುಟ್ಟ ಮಗುವಿನ ಸಂಕಟ ಒಂದು ಕಡೆ. ಅಂತಿಮ ನಿರ್ಧಾರ ತಿಳಿಸದೆ ರಾಯರು ಮನೆಗೆ ಬಂದರು. ರಾತ್ರಿ ನಿದ್ರೆಯ ಸಮಯ. ರಾಯರ ಕನಸಿನಲ್ಲಿ ವೀಣಾಪಾಣಿಯಾಗಿ ಸಾಕ್ಷಾತ್ ಸರಸ್ವತಿಯೇ ತನ್ನ ನಿಜರೂಪ ದರ್ಶನ ನೀಡಿ ರಾಯರಿಗೆ ಅವರ ಜನನದ ಕಾರಣ ತಿಳಿಸಿ ಮಠಾಧಿಪತಿ ಆಗಬೇಕು ಅಂಥೇಳಿ ಆಜ್ಞೆ ನೀಡಿದಾಗ ಒಪ್ಪಿಕೊಂಡು ಕ್ಷಮೆ ಕೇಳಿ ಮರುದಿನ ರಾಯರು ಗುರುಗಳ ಬಳಿ ಬಂದು ನಡೆದ ಘಟನೆ ತಿಳಿಸಲು ಪಂಡಿತರೆಲ್ಲ ಸೇರಿ ಪಟ್ಟಾಭಿಷೇಕಕ್ಕೆ ದಿನ ಗೊತ್ತುಪಡಿಸಿ ತಂಜಾವೂರಿನ ರಾಜನ ದರ್ಬಾರಿನಲ್ಲಿ ಅತ್ಯಂತ ವೈಭವವಾಗಿ 1621ರಲ್ಲಿ ಗುರು ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥರನ ತಲೆ ಮೇಲೆ ಸಾಲಿಗ್ರಾಮವಿಟ್ಟು ಶಂಖದಿಂದ ಮಂಗಳ ಸ್ನಾನ ಮಾಡಿಸಿ ರಾಘವೇಂದ್ರ ತೀರ್ಥರೆಂದು ಹೊಸದಾಗಿ ಮರುನಾಮಕರಣ ಮಾಡಿ ತಮ್ಮ ನಂತರ ಇವರೇ ಮಠಾಧಿಪತಿ ಎಂದು ಪಟ್ಟಾಭಿಷೇಕ ಮಾಡಿ ಮೂಲರಾಮನ ದಿವ್ಯಮೂರ್ತಿ ನೀಡುತ್ತಾರೆ. ಖರೇನೆ ಇಷ್ಟು ಮನಸ್ಸಿಗೆ ನಾವು ಎಲ್ಲರೂ ಎಷ್ಟು ಪುಣ್ಯ ಮಾಡೀವಿ ಅಂತ ಅನಿಸ್ತದ. ಯಾಕಂದ್ರೆ ಇವತ್ತಿಗೂ ರಾಯರು ನಮ್ಮ ಮನಸ್ಸಿನಲ್ಲಿ ಏನದ ಅನ್ನೋದನ್ನು ಕೇಳಿಸ್ಕೋತಾರ. ಒಬ್ರ ಇಬ್ರ ಲಕ್ಷ ಮಂದಿಯ, 1000 ಮಂದಿಯ, ಲಕ್ಷ ಮಂದಿಯ, ಕೋಟ್ಯಾಂತರ ಜನರು ಹೇಳಿದ್ದನ್ನು ಕೇಳಿಸ್ಕೊಂಡು ಎಲ್ಲರ ಆಸೆಗಳನ್ನು ಈಡೇರಿಸಲಿಕ್ಕೆ ತಮ್ಮ ಸಂಸಾರವನ್ನೇ ತ್ಯಾಗ ಮಾಡಿ ಅದನ್ನು ನೆನೆಸ್ಕೊಂಡ್ರೆ, ಈಗ ನಾವು ಓದಿದ್ನಲ್ರಿ, ಓದಿ ನಾವು ಅಷ್ಟ ಬಿಟ್ಟು ಮುಂದೇನು ಅಂತ ತಿಳ್ಕೊಂಡ್ರೆ ಏನು ಅನ್ಸಂಗಿಲ್ಲ. ಅದನ್ನು ಕಣ್ಣಿನ ಮುಂದೆ ನಾವು ತಕ್ಕೊಂಡ್ವಿ ಅಂತಂದ್ರೆ ಪಟ್ಟಾಭಿಷೇಕಕ್ಕೆ ಅವ್ರು ಹೋಗುವ ಹಿಂದಿನ ದಿವಸ ಏನಾಗಿತ್ತು, ಹೋದ ಮೇಲೆ ಏನಾಯಿತು ಅಂಥೇಳಿ ನಾವು ಅವ್ರ ಮನೆ ಸಂಸಾರವನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನಮ್ಗೆ ಗೊತ್ತಿರಲಾರ್ದೆ ನೀರು ಹೋಗ್ತಾವೆ ಅಷ್ಟು. ಆದ್ರೆ ನಾವು ಎಲ್ಲರೂ ನೋಡ್ರಿ ಅವ್ರದ್ದು ಎಲ್ಲವನ್ನೂ ತ್ಯಾಗ ಮಾಡಿ ನಮಗೆ ದೈವೀ ಸ್ವರೂಪರಾದ ರಾಯರು ನಮ್ಮ ಬೆನ್ನೆಲುಬಾಗಿ ನಮ್ಮ ಬೆನ್ನ ಹಿಂದೆ ಸತತವಾಗಿ ನಮ್ಮನ್ನು ಕಾಯ್ಲಿಕ್ಕೆ ನಿಂತಾರ. ಈ ನಾವು ಎಷ್ಟು ಜನ್ಮದ ಪುಣ್ಯ ಮಾಡೀವಿಯೋ ಏನು, ಹೌದಿಲ್ರಿ? ನೋಡ್ರಿ, ಇವತ್ತು ರಾಯರ ಪಟ್ಟಾಭಿಷೇಕವಾಗಿದ್ದ ದಿವಸ ನಮ್ಮ ಮನೆ ಒಳಗಿನ ರಂಗೋಲಿ ಮತ್ತು ಹಾಗೆ ರಾಯರ ಮಠಕ್ಕೆ ಹೋಗಿ ದರ್ಶನ, ಸಾಯಂಕಾಲ ನಿಮಗೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅಲಂಕಾರ ಅಂತೂ ಅಷ್ಟು ಚಂದ ಮಾಡಿರ್ತಾರ್ರಿ, 2 ಕಣ್ಣು ಸಾಲಂಗಿಲ್ಲ ನೋಡಲಿಕ್ಕೆ. ರಾಯರ ಮಠದೊಳಗಂತೂ ನಮಗೆ ಆ್ಯಕ್ಚುಲಿ ಮಧ್ಯಾಹ್ನನೂ ಕರೆದಿದ್ರು ಬರ್ರಿ ಅಂಥೇಳಿ. ನಮಗೆ ಸ್ಕೂಲು ಎಲ್ಲ ಇರೋದ್ರಿಂದ ಆಗಲಿಲ್ಲ. ಅದಕ್ಕೇನದ ನಿಮಗಷ್ಟ ರಾಯರ ದರ್ಶನ ಮತ್ತು ನಮ್ಮ ಮನೆ ರಂಗೋಲಿಯನ್ನು ತೋರಿಸಿ ಅಷ್ಟು ಸಿಂಪಲಾದ ಅಡುಗೆ, ಒಂದು ಚೂರು ಪಾಯಸ ಏನಾದರೂ ಮಾಡಿದ್ರಾತು ರಾಯರಿಗೆ ಇಷ್ಟವಾದದ್ದು. ಮತ್ತು 24ನೇ ತಾರೀಕಿಗೆ ರಾಯರ ಹುಟ್ಟಿದ ಹಬ್ಬ ಅದ ರೀ. ಅವತ್ತಿನ ದಿವಸ ಮತ್ತೇನಾದರೂ ಸ್ಪೆಷಲ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಇವತ್ತು ಭಾಳ ಅಂದ್ರೆ ಭಾಳ ಸಿಂಪಲಾದ ಅಡುಗೆ ಮಾಡೀನಿ. ಏನು ಮಾಡೀನಿ ಅಂತಂದ್ರೆ, ರಾಯರಿಗಂತೂ ಹೈಗ್ರೀವ ಇಷ್ಟ, ಚಿತ್ರಾನ್ನ ಇಷ್ಟ, ಪಾಯಸ. ಅದಕ್ಕೆ ಏನು ಮಾಡೀನಿ ಇವತ್ತು, ಚಿತ್ರಾನ್ನ ಮತ್ತು ಅಕ್ಕಿ ಪಾಯಸ ಇವೆರಡು ಮಾಡೀನಿ ರೀ. ಮತ್ತು ಒಂದು ಕಡೆ ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟೀನಿ, ತವ್ವಿ ಅಂದ್ರೆ ಆಮೇಲೆ ಹುಳಿ ಮಾಡ್ತೀನಿ. ಇಷ್ಟು ಇವತ್ತು ಸಿಂಪಲ್ಲಾದ ಅಡುಗೆ ಮಾಡೀನಿ ನೋಡ್ರಿ. ಇಲ್ಲಿ ತವ್ವಿ ಆಗ್ಯದ, ಹೆಸರುಬೇಳೆ ತವ್ವಿ ರೆಡಿ ಆಗ್ಯದ, ಅನ್ನನೂ ಆಗ್ಯದ. ಇಲ್ಲಿ ನೋಡ್ರಿ ಪಾಯಸ, ಇದರೊಳಗೆ ಒಂದು ಸ್ಪೂನ್ ತುಪ್ಪ, ಏಲಕ್ಕಿ, ಲವಂಗನೂ 1 4 ಹಾಕೀನಿ ಮತ್ತು ಒಂದಿಷ್ಟು ಹಾಲು ಹಾಕಿ ಅಕ್ಕಿ ಕುದಿಸ್ತೀನಿ.
ಅನ್ನ ಆಗ್ಯದ, ಅರ್ಧ ಅನ್ನ ಆಗ್ಯದ, ಇನ್ನು ಅರ್ಧ ಆಗ್ತದೆ. ಅಂದರೆ ಎಷ್ಟು ರುಚಿ ಆಗ್ತದೆ ಗೊತ್ತೇನು ರೀ. ಇನ್ನು ಫುಲ್ ನೀರು ಹಾಕ್ಲಾರ್ದೆ ಹಾಲೊಳಗೆ ಕುದಿಸಿದ್ರಂತೂ ಇನ್ನೂ ಟೇಸ್ಟ್ ಆಗ್ತದೆ. ನಾನು ಅದಕ್ಕೆ ಅರ್ಧ ಅಷ್ಟು ಸ್ವಲ್ಪ ನೀರು ಹಾಕಿದ್ದೆ ಮೊದಲು. ಆಮೇಲೆ ಮತ್ತೊಂದಿಷ್ಟು ಹಾಲು ಹಾಕಿ ಒಂದಿಷ್ಟು ಕುದಿಸಿ ಆರಿದ ಮೇಲೆ ಬೆಲ್ಲ ಹಾಕ್ತೀನಿ. ಈಗ ಒಂದಿಷ್ಟು ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಅನ್ನ ಮಾಡಿದ್ಮೇಲೆ ಅನ್ನ ಹಾಕಿ ಕಲಿಸ್ಬಿಡ್ತೀನಿ. ಚಿತ್ರಾನ್ನ, ಸಿಂಪಲ್ ಆದ ಚಿತ್ರಾನ್ನ ಮಾಡೀನಿ. ಮತ್ತು ಇವತ್ತು ನಮ್ಮ ಇಬ್ಬರದೇ ಊಟ, ನಂದು ನನ್ನ ಮಗಳದ್ದು. ಅಕ್ಕಿ ಇನ್ನೊಬ್ಬಕ್ಕಿ ಮಗಳು ಮತ್ತು ನಮ್ಮ ಮನೆಯವರು ರಾಯರ ಮಠಕ್ಕೆ ಊಟಕ್ಕೆ ಹೋಗ್ತೀನಿ ಅಂತಂದರು. ಹಾಗಾಗಿ ನಾನು ಇಬ್ಬರದೇ ಅಷ್ಟೇ ಅದ. ಮುಂಜಾನೆ ಭಾಳ ಜಲ್ದಿ ಮಾಡಿ ಇಷ್ಟು ಅಡುಗೆ ರೀ. ಮತ್ತು ಈಗೇನದ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ಹುಳಿ ಮಾಡಿದ್ರತ್ತಂತ ಹೇಳಿ ರಾಯರಿಗೆ ನೈವೇದ್ಯಕ್ಕಂತ ಹೇಳಿ ಅಷ್ಟು ಮಾಡಿ ತೆಗೆದೆ ನಾನು. ಪಾಯಸ ಮತ್ತು ಚಿತ್ರಾನ್ನ ಒಂದಿಷ್ಟು ಹುಳಿ ಮಾಡಿದ್ರಾಯ್ತು ಅಂತ. ತವಿ ಭಾಳಷ್ಟು ಉಳ್ದದ. ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೀನಿ. ಮತ್ತು ಒಬ್ಬೊಬ್ರು ಪ್ರಶ್ನೆ ಇರ್ತದೆ, ಈ ಟೊಮೆಟೊ ಹಾಕಿದ್ದು ನೈವೇದ್ಯ ಮಾಡ್ತೀರೇನಂತ. ಇದು ನೈವೇದ್ಯಕ್ಕಲ್ರಿ, ನಮಗಿದು ಹುಳಿ ಮಾಡ್ಲಿಕ್ಕತ್ತೀನಿ. ತವಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದರೊಳಗೊಂದಿಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಏನು ಹಾಕಂಗಿಲ್ಲ ರೀ, ಹಸಿಮೆಣಸಿನ್ಕಾಯಿ ಹಾಕೀನಿ. ಮತ್ತೊಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟ್ ಆಗ್ತದೆ. ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟು, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಏನೇ ಮಾಡಿದರು. ಈಗ ಒಂದಿಷ್ಟು ಕೊತ್ತಂಬರಿ ಹಾಕಿ ಒಂದು 4-5 ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿ ಆದ ತವಿ ಏನ್ರಿ ಹುಳಿ ಏನ್ರಿ ರೆಡಿ ಆಗ್ತದೆ. ಇಷ್ಟು ಇವತ್ತಿನ ಅಡುಗೆ, ಇವತ್ತಿನ ವಿಡಿಯೋ ಭಾಳ ಸಿಂಪಲ್ ಆದ ವಿಡಿಯೋ. ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಪಾಯಸ ಜೋನಿ ಬೆಲ್ಲ ಹಾಕಿ ಪಾಯಸ ರೆಡಿ ಆಯಿತು. ಹಾಗೆ ಚಿತ್ರಾನ್ನ. ಇಷ್ಟು ಇವತ್ತಿನ ಅಡುಗೆ, ಸಿಂಪಲ್ ಆದ ಅಡುಗೆ, ಸಣ್ಣ ಲಾಗು. ನೋಡ್ರಿ, ಈಗ ನೋಡ್ಲಿಕ್ಕತ್ತದು ಪ್ಯೂರ್ ಕಾಟನ್ ಸಾರೀಸ್, ಹ್ಯಾಂಡ್ ಓವನ್ ಗೂಮಿ ಬಾರ್ಡರ್ ಸಾರೀಸ್. ರನ್ನಿಂಗ್ ಬ್ಲೌಸ್ ಬರ್ತದ. ವಾಟ್ಸಪ್ ನಂಬರ್ ಕೊಟ್ಟದ, ರೇಟು ಇದ್ರ ಮೇಲೆ ಅದ. ನಿಮಗೆ ಇಷ್ಟ ಆದವು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ. ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು.